ರಾಜ್ಯದಲ್ಲಿ ನಡೆದಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ 8,361 ಮತದಾರರಿಗೆ ನೋಟಿಸ್ ಜಾರಿಯಾಗಲಿದೆ. ಈ ಮೂಲಕ ಎಸ್ಐಆರ್ನ ಎರಡನೇ ಪ್ರಕ್ರಿಯೆಯು ಆರಂಭವಾಗಲಿದೆ ಎಂದು ಕುಮಟಾದ ಉಪವಿಭಾಗಾಧಿಕಾರಿ ಪಿ ಶ್ರವಣ್ ಕುಮಾರ್ ತಿಳಿಸಿದರು. ಚುನಾವಣೆ ಆಯೋಗ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದ 1,77,434 ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ಬಿಎಲ್ಒ ಮೂಲಕ ಮನೆ ಮನೆಗೆ ತಲುಪಿಸಲಾಗಿತ್ತು. ಈ ವೇಳೆ 7,236 ಮತದಾರರು ಮೃತರಾಗಿದ್ದರು. 508 ಮತದಾರರು ಅಬ್ಸೆಂಟ್ ಆಗಿದ್ದಾರೆ. 5,768 ಮತದಾರರು ಕಾಯಂ ಶೀಫೈಡ್ ಆಗಿದ್ದು 1,109 ಈಗಾಗಲೇ ಎನ್ರೋಲ್ ಆಗಿದ್ದಾರೆ. 1,77,434 ಜನ ಡ್ರಾಫ್ಟ್ ವೋಟರ್ ಲಿಸ್ಟ್ ನಲ್ಲಿ 2,540 ಜನರದ್ದು ಮ್ಯಾಪಿಂಗ್ ಆಗಿಲ್ಲ. 2002ರಲ್ಲಿ ಅವರ ತಂದೆ ತಾಯಿ ಇವರು ಇದ್ದಾರಾ ಹೇಗೆ ಎಂಬುದರ ಬಗ್ಗೆ ಅಕ್ಟೋಬರ್ ತಿಂಗಳ ಅಂತ್ಯದವರೆಗೆ ಇವರಿಗೆ ನೋಟಿಸ್ ಕೊಡಲಾಗುತ್ತದೆ. ಅವರು ಜನ್ಮ ದಾಖಲೆ ಮತ್ತು ಐಡೆಂಟಿಫೈ ಪ್ರೂಫ್ ಮಾಡುವಂತಹ ದಾಖಲೆಗಳನ್ನು ಕೊಡಬೇಕು. ಈ ಎಲ್ಲರೂ ಫೈನಲ್ ಲಿಸ್ಟ್ ನಲ್ಲಿ ಬರಬೇಕು ಎನ್ನುವುದು ನಮ್ಮ ಉದ್ದೇಶ. ಮುಂದಿನ 2 ತಿಂಗಳಲ್ಲಿ ಈ ಪ್ರಕ್ರಿಯೆಗಳು ಮುಗಿಯಬೇಕಾಗಿದೆ. ಅಕ್ಟೋಬರ್ 22ಕ್ಕೆ ಇದು ಮುಗಿತು. ಅಕ್ಟೋಬರ್ 25ಕ್ಕೆ ಫೈನಲ್ ಡ್ರಾಫ್ಟ್ ಬರಲಿದೆ. ಅಕ್ಟೋಬರ್ 24ರಂದು ಪ್ರಕಟವಾಗುವ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಲಿದ್ದಾರೆ. ಈ ಪೈಕಿ 8,361 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗುತ್ತದೆ. ಬಳಿಕ ಸೂಕ್ತ ದಾಖಲೆ ಸ್ವೀಕರಿಸಿ ನೋಟಿಸ್ಗೆ ಉತ್ತರ ಪಡೆದು ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಆಗಸ್ಟ್ 24ರ ಬಳಿಕ ಸಿಬ್ಬಂದಿಗಳಿಗೆ ನೋಟಿಸ್ನಂತೆ ಮುದ್ರಿಸಿ ನೀಡಲಾಗುತ್ತದೆ. ಅದನ್ನ ಅವರು ಖುದ್ದು ಮತದಾರರ ಮನೆ ಬಾಗಿಲಿಗೆ ತಲುಪಿಸಲಿದ್ದು, ಈ ವೇಳೆ ಸ್ವೀಕರಿಸುವವರೊಂದಿಗೆ ಫೋಟೋ ತೆಗೆದು ಆಯೋಗದ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಿದ್ದಾರೆ. ಈ ಕಾರ್ಯ ಅಕ್ಟೋಬರ್ 22ರವರೆಗೂ ಮುಂದುವರಿಯಲಿದೆ. ಬಿಎಲ್ಒಗಳು ತಲುಪಿಸುವ ನೋಟಿಸ್ನಲ್ಲಿ ಯಾವ ಸ್ಥಳದಲ್ಲಿ, ಯಾವ ದಿನಾಂಕ, ಯಾವ ಸಮಯಕ್ಕೆ ಸಂಬಂಧಪಟ್ಟ ಮತದಾರರು ದಾಖಲೆಗಳೊಂದಿಗೆ ಹಾಜರಿರಬೇಕೆಂಬ ಮಾಹಿತಿ ಇರಲಿದೆ. 2026ರ ಅಕ್ಟೋಬರ್ 1ಕ್ಕೆ 18 ವರ್ಷ ಕ್ರಾಸ್ ಆದವರು ಫಾರಂ ನಂಬರ್ 6 ತುಂಬಿಕೊಡಬೇಕು. ನಂತರ ಅವರನ್ನು ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದರು. ಈಗ ನಮ್ಮ ಕುಮಟಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ನಾವು SIR ಒಂದು ಮೇಜರ್ ಹಂತ ಕ್ರಾಸ್ ಮಾಡಿ ಈಗ ಮುಂದಿನ ಹಂತಕ್ಕೆ ಬಂದಿದ್ದೀವಿ. ಟೋಟಲ್ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1,92,055 ಜನ ಇದ್ರು. ಅದರಲ್ಲಿ ಈಗ ನಾವು ಆಬ್ಸೆಂಟ್, ಶಿಫ್ಟೆಡ್, ಡೆತ್ ಆಗಿರೋ ಡೇಟಾ ನಾನು ಕೊಡ್ತೀನಿ. ಈಗ ಡೆತ್ ಮರಣ ಹೊಂದಿದವರು 7,236 ಜನ ಡೆತ್ ಆಗಿದೆ. ನಮ್ಮ 7,236 ಜನ ಡೆತ್ ಆಗಿದೆ. ಆಯ್ತಾ? ಸೊ ದ್ವಿಪ್ರತಿ ಅಂದ್ರೆ ಡ್ಯೂಪ್ಲಿಕೇಟ್ ಬೇರೆ ಕಡೆ ಆಲ್ರೆಡಿ ಎನ್ರೋಲ್ ಆಗಿರೋ ಸಂಖ್ಯೆ 1,109 ಜನ ಆಗಿದ್ದಾರೆ. ಆಬ್ಸೆಂಟ್ ಅವ್ರದ್ದು ನಮಗೆ ಅತ್ತಪತ್ತನೆ ಗೊತ್ತಾಗ್ತಾ ಇಲ್ಲ. ಅಂಥವರು ನಮ್ಮಲ್ಲಿ ಇದ್ದವರ ಸಂಖ್ಯೆ 508. ಮತ್ತೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದ್ರೆ ಅಲ್ಲಿಂದ ಅವರು ಶಿಫ್ಟ್ ಆಗಿರೋದು ಸಂಖ್ಯೆ 5,768 ಜನ. ಸೊ ಟೋಟಲ್ ನಮ್ದು ಆಬ್ಸೆಂಟ್, ಶಿಫ್ಟ್ ಮತ್ತೆ ಡೆತ್ ನಂಬರ್ಸ್ ನೋಡಿದ್ರೆ 14,621 ಜನ ಆಬ್ಸೆಂಟ್, ಶಿಫ್ಟ್, ಡೆತ್ ಕೇಸಸ್ ಇದಾವೆ ನಮ್ಮಲ್ಲಿ. ಸೊ ಆ ನಂತರ ನಮ್ದು ಈಗ 1,92,055ರಲ್ಲಿ ಇಷ್ಟು ಮೈನಸ್ ಮಾಡಿದ್ರೆ ನಮಗೆ ಬರುವ ಸಂಖ್ಯೆ 1,77,434. 1,77,434 ಜನ. ಸೊ ಅಷ್ಟು ಜನ ನಮ್ದು ಡ್ರಾಫ್ಟ್ ವೋಟರ್ ಲಿಸ್ಟ್ ಅಲ್ಲಿ ಈಗ ಬಂದಿದ್ದಾರೆ. ಸೊ ಇವತ್ತು ನಮ್ದು ಡ್ರಾಫ್ಟ್ ವೋಟರ್ ಲಿಸ್ಟ್ ಅಂತ ನಾವು ಪಬ್ಲಿಷ್ ಮಾಡಿದ್ದೀವಿ. ಸೊ ನಮ್ಮ ಕುಮಟಾ ವ್ಯಾಪ್ತಿಯಲ್ಲಿ 1,77,434 ಜನ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಆಲ್ರೆಡಿ ಬಂದಿದ್ದಾರೆ. ಈಗ ಅದರಲ್ಲಿ ಏನಾಗಿದೆ, ಈಗ ಈ ನಂಬರ್ಸ್ ಅಲ್ಲಿ ನಮ್ಗೆ 2,540 ಜನದ್ದು ನಮ್ದು ಮ್ಯಾಪಿಂಗ್ ಆಗಿಲ್ಲ. ಅಂದ್ರೆ ಅವರೇ ಸ್ವತಃ 202 ಅಲ್ಲಿ ಇದ್ದಾರೆ ಅಂತ ನಮ್ಗೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಆಗಿಲ್ಲ. ಪ್ಲಸ್ ಅವ್ರ ತಂದೆ ತಾಯಿ, ಅಜ್ಜ ಅಜ್ಜಿನೂ 202 ವೋಟರ್ ಲಿಸ್ಟ್ ಅಲ್ಲಿ ಇದಾರ ಇಲ್ವಾ ಅಂತ ಅದು ನಾವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ. ಸೊ ಇಂಥವ್ರಿಗೆ ನಾವು ನೋಟಿಸ್ ಕೊಡ್ತೀವಿ. ಈಗ ನೆಕ್ಸ್ಟ್ ನಮ್ಗೆ 2 ತಿಂಗಳ ಟೈಮ್ ಇದೆ. ನಮ್ಗೆ ಇವತ್ತಿಂದ 24 ಆಗಸ್ಟ್ 2026ರಿಂದ 22 ಅಕ್ಟೋಬರ್ 2026 ತನಕ ನಾವು ಹಿಯರಿಂಗ್ ಮಾಡ್ತೀವಿ. ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ ಅವ್ರ ಕಡೆಯಿಂದ ಸೂಕ್ತವಾದಂತ ದಾಖಲೆಗಳು ನಾವು ಅವ್ರ ಕಡೆಯಿಂದ ಪಡೆದು ನಾವು ಹಿಯರಿಂಗ್ ಕ್ಲೋಸ್ ಮಾಡ್ತೀವಿ. 2,540 ಜನಕ್ಕೆ ಅವ್ರನ್ನ ಕರೆಸ್ತೀವಿ. ನಾವು ಹಿಯರಿಂಗ್ ಮಾಡಿ ಅವರ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ತಂದು ನಮಗೆ ಕೊಟ್ಟು ಎಲ್ಲಿ ಬರಬೇಕು, ಪ್ಲೇಸ್, ಡೇಟ್, ಟೈಮ್ ಎಲ್ಲ ನಾವು ಆ ನೋಟಿಸ್ ಅಲ್ಲೇ ಜನರೇಟ್ ಆಗಿರುತ್ತೆ. ಅದು ಆ ನೋಟಿಸ್ ನಮ್ಮ BLOs ಹೋಗಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ.
ಮತ್ತೆ ಅವ್ರ ಡಾಕ್ಯುಮೆಂಟ್ಸ್ ಬೇಕಾದ್ರೆ BLOsಗೆ ಕೊಡ್ಬೋದು. ಈಗ ನಮ್ದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನಿದಾವೆ ಮೇನ್ಲಿ ಏನಂದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಮತ್ತೆ ಅವ್ರದ್ದು ಐಡೆಂಟಿಟಿ ಪ್ರೂವ್ ಮಾಡ್ಲಿಕ್ಕೆ ನಾವು ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ವಿ. ಆಲ್ರೆಡಿ ನಾವು 12 ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತೀವಿ ತಮ್ಮ ಜೊತೆನು. ಅದು ಸೇಮ್ ಡಾಕ್ಯುಮೆಂಟ್ಸ್ ಅವರು BLOs ಕೊಟ್ಟರೆ BLOನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಆ್ಯಪ್. ಅವ್ರ ಹಿಯರಿಂಗ್ ಬಂದಾಗ ಡಾಕ್ಯುಮೆಂಟ್ಸ್ ತರಬೇಕಾ ಅಂತ ಏನಿರಲ್ಲ, ಅವ್ರಿಗೆ ಜಸ್ಟ್ BLO ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವತ್ತಿನ ದಿನ ಅವ್ರು ಜಸ್ಟ್ ಫಿಸಿಕಲಿ ಪ್ರೆಸೆಂಟ್ ಇದ್ರೆ ಸಾಕು. ಸೊ ಇದಕ್ಕಾಗಿ ಈ ಹಿಯರಿಂಗ್ ಮಾಡಲಿಕ್ಕೆ ನಮ್ಮಲ್ಲಿ 15 AEROs ಪ್ರಪೋಸಲ್, ಅಡಿಷನಲ್ AEROs. ಈಗ ನಮ್ಮ ತಹಸೀಲ್ದಾರ್ಸ್ ಹೇಗೂ AERO ಆಗಿರ್ತಾರೆ, ಅವ್ರು ಬಿಟ್ಟು ಅಡಿಷನಲ್ AEROಸ್ಗೆ ನಾವು ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದೀವಿ. 1-2 ಡೇಸಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ನಮ್ಮ ತಾಲೂಕ್ ಲೆವೆಲ್ ಆಫೀಸರ್ಸ್ನು ನಾವು ಅದರಲ್ಲಿ ಸೇರಿಸ್ಕೊಂಡಿವಿ. ಯಾಕಂದರೆ ಒಬ್ಬರೇ ಜಾಸ್ತಿ ಹಿಯರಿಂಗ್ ಮಾಡಬಾರ್ದು, ಎಲ್ಲರಿಗೂ ಸ್ವಲ್ಪ ಈಸಿ ಅನುಕೂಲ ಆಗಲಿ, ಪಬ್ಲಿಕ್ಗೂ ಅನುಕೂಲ ಆಗಲಿ, ಪ್ಲಸ್ AEROಸ್ಗೂ ಅನುಕೂಲ ಆಗಲಿ ಅಂತ ನಾವು ಅಡಿಷನಲ್ ಒಂದು 15 ನಮ್ಮ ಕುಮಟಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 15 ಜನ ಅಡಿಷನಲ್ AERO ಬೇಕಂತ ನಾವು ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದೀವಿ. ಸೊ ಹಿಯರಿಂಗ್ ಆಗುತ್ತೆ. ಇನ್ನೊಂದು ಎನಾಮಲೀಸ್ ಏನಂದ್ರೆ 9 ಟೈಪ್ ಆಫ್ ಡಿಫ್ರೆಂಟ್ ಎನಾಮಲೀಸ್ ಇದಾವೆ. ಒಂದು ತಂದೆಗೆ ಅವ್ರಿಗೆ ಇಲ್ಲಾಂದ್ರೆ ತಾಯಿಗೆ ಅವರಿಗೆ 15 ಇಯರ್ಸ್ಗಿಂತ ಕಡಿಮೆ ಏಜ್ ಗ್ಯಾಪ್ ಇದೆ, ಮ್ಯಾಪ್ ಮಾಡಿದೀವಿ. ಆದರೆ ಏಜ್ ಡಿಫ್ರೆನ್ಸ್ 15 ಇಯರ್ಸ್ಗಿಂತ ಕಡಿಮೆ ಇದೆ. ಇಲ್ಲಾಂದ್ರೆ ಅವರಿಗೆ ಅಜ್ಜಿಗೆ 40 ವರ್ಷಕ್ಕಿಂತ ಕಡಿಮೆ ಏಜ್ ಡಿಫ್ರೆನ್ಸ್ ಇದೆ. ಇಲ್ಲಾಂದ್ರೆ ನೇಮ್ ಚೇಂಜ್ ಇದೆ, ಅಂದ್ರೆ ಮುಂಚೆ ಅವ್ರದ್ದು P ಗೌಡ ಅಂತ ಇತ್ತು, ಈಗ ಪ್ರಕಾಶ್ ಗೌಡ ಅಂತ ಆಗಿದೆ. ಸೊ ಈ ಸ್ಮಾಲ್ ಎರರ್ ಬಟ್ ಅನಾಮಲಿ ಅಂತ ಫ್ಲಾಗ್ ಆಗುತ್ತೆ. ಇಲ್ಲಾಂದ್ರೆ ಕೆಲವರು ನಮ್ಮ ಕಡೆ ಏನಾಗುತ್ತೆ, ಮದುವೆಗಿಂತ ಮುಂಚೆ ಬೇರೆ ಹೆಸರು ಸವಿತಾ ಅಂತ ಇರುತ್ತೆ, ಮದುವೆ ನಂತರ ಸಾವಿತ್ರಿ ಅಂತ ಹಾಕಬಹುದು. ಸೊ ಇಂಥ ಕೇಸಸ್ ಇರುತ್ತೆ. ಸೊ ಇವೆಲ್ಲ ಅನಾಮಲೀಸ್. ನಮ್ಮಲ್ಲಿ 5,821 ಇದಕ್ಕೂ ನಾವು ನೋಟಿಸ್ ಕೊಡ್ತೀವಿ, ಹಿಯರಿಂಗ್ ಕರೆಸ್ತೀವಿ. ಸೊ ಟೋಟಲ್ ಫಿಗರ್ ನಮ್ಮಲ್ಲಿ 8,361 ನೋ ಮ್ಯಾಪಿಂಗ್ ಮತ್ತೆ ಅನಾಮಲೀಸ್ ಸೇರಿ 8,361 ಟೋಟಲ್ ನೋಟಿಸ್ ನಾವು ಜನರೇಟ್ ಮಾಡ್ತೀವಿ. ಅವ್ರು ನಾವೆಲ್ಲಿ ಕಚೇರಿಯಲ್ಲಿ ಹಿಯರಿಂಗ್ ಮಾಡ್ತೀವಿ ಅಲ್ಲಿ ಅವ್ರು ಬರಬೇಕು, ಆ ಡಾಕ್ಯುಮೆಂಟ್ಸ್ ಅವ್ರು ತಂದು ಕೊಟ್ಟಿದ್ರೆ ನಾವು ಅದು ಕ್ಲೋಸ್ ಮಾಡ್ತೀವಿ. ಸೊ ನಮ್ಮ BLOs ಏನಿದ್ದಾರೆ, BLOsಗೆ ಆಲ್ರೆಡಿ PS ವೈಸ್ ನೋಡಿದ್ರೆ ತುಂಬಾ ಸಣ್ಣ ನಂಬರ್ಸ್ ಇದೆ. ಒಂದೊಂದು PS BLOs ಆ ಪರ್ಟಿಕ್ಯುಲರ್ ಜನರ ಹತ್ರ ಹೋಗಿ, ವೋಟರ್ ಮತದಾರರ ಹತ್ರ ಹೋಗಿ ಅವ್ರಿಗೆ ತಿಳಿಸ್ತಾರೆ, ನೀವು ಈ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬನ್ನಿ, ಈ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೊಳ್ಳಿ ಹಿಯರಿಂಗ್ ಡೇಗೆ ಅಂತ. ಅವ್ರು ಅದು ತಿಳಿಸಾದ್ಮೇಲೆ ಅವ್ರು ಆ ಪರ್ಟಿಕ್ಯುಲರ್ ಹಿಯರಿಂಗ್ ಡೇ ದಿನ ಅವ್ರು ತಂದು ಕೊಟ್ಟಿದ್ರೆ ನಾವು ಅದು ಕ್ಲೋಸ್ ಮಾಡ್ತೀವಿ. ಸೊ ನಮ್ಮಿಂದ ಏನೇನು ಸಹಕಾರ ಆಗಬೇಕು ಅದೆಲ್ಲ ನಮ್ಮಿಂದ ಆಗತ್ತೆ. ಮತ್ತೆ ಇದೆಲ್ಲ ನೆಕ್ಸ್ಟ್ 2 months ಅಲ್ಲಿ ಈ ಪ್ರೊಸೆಸ್ ಆಗುತ್ತೆ. ಈಗ ನಮ್ಮ ಟಾರ್ಗೆಟ್ ಏನಿದೆ ಅಂದ್ರೆ 8,361 ಜನ ಏನಿದ್ದಾರೆ ಇವರೆಲ್ಲರೂ ನಾವು ಎಲೆಕ್ಟ್ರಲ್ ರೋಲ್ ಅಲ್ಲಿ ಈಗ ಡ್ರಾಫ್ಟ್ ಅಲ್ಲಿ ಬಂದಿದ್ದಾರೆ, ಅವರೆಲ್ಲರೂ ಬಂದಿದ್ದಾರೆ. ಫೈನಲ್ ಅಲ್ಲಿ ಅವ್ರು ಬರ್ಬೇಕು ಅನ್ನೋದೇ ನಮ್ದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾವ್ದು ರೀತಿ ಅನುಕೂಲ, ಯಾವ್ಯಾವ ಸಪೋರ್ಟ್ ಬೇಕೋ ಅದೆಲ್ಲ ನಾವು ಕೊಡ್ತಾ ಇದ್ದೀವಿ. ಆಲ್ರೆಡಿ ಕಾಸ್ಟ್ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ ನಮ್ಮ ಕುಮಟಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲಿಮಿಟ್ಸ್ ಅಲ್ಲಿ. ಅದು ಬಿಟ್ಟು ಬೇರೆ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಏನೇನಿದಾವೆ ಅದೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ನಾವು ಅವ್ರ ಕೇಸಸ್ ಕ್ಲಿಯರ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮುಂದೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ 2 months ಆಗ್ತಾ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಬೇಡಿಕೆ ಏನಂದ್ರೆ, ಎಲ್ಲ ಪಬ್ಲಿಕ್ ಜೊತೆ ಪ್ಲಸ್ ನಮ್ಮ AERO ಸ್ಟಾಫ್ ಇಲ್ಲಿ ಎಲ್ಲರೂ ಈ ಒಂದು ನೆಕ್ಸ್ಟ್ 2 months ಈ ಹಿಯರಿಂಗ್ 8,361 ಹಿಯರಿಂಗ್ ನಾವೇನ್ ಮಾಡ್ತೀವಿ ಇದಕ್ಕೆ ನೀವು ಸಪೋರ್ಟ್, ನಿಮ್ಮ ಸಹಕಾರ ಇದ್ರೆ ನಾವಿನ್ನೂ ಬೇಗ ಈ ಎಕ್ಸಸೈಸ್ ಮುಗಿಬಹುದು. ಆ ನಂತರ ನಮ್ದು ಫೈನಲ್ ಈಗ 22ನೇ ತಾರೀಕು ಅಕ್ಟೋಬರ್ 22ನೇ ತಾರೀಕಿಗೆ ನಮ್ದು ಇದೆಲ್ಲ ಮುಗಿಯುತ್ತೆ. ಆ ನಂತರ ಫೈನಲ್ ಪಬ್ಲಿಕೇಶನ್ 27 ಅಕ್ಟೋಬರ್ಗೆ ಫೈನಲ್ ಡ್ರಾಫ್ಟ್, ಫೈನಲ್ ರೋಲ್ ಅಂತ ಬರುತ್ತೆ. ಆ ಫೈನಲ್ ಪಬ್ಲಿಕೇಶನ್ ಅಲ್ಲಿ ನಮ್ದು ಫೈನಲ್ ಫಿಗರ್ಸ್ ಗೊತ್ತಾಗುತ್ತೆ. ಅದು ಬಿಟ್ಟು ಈಗ 1/10/2026 1 ಅಕ್ಟೋಬರ್ 2026 ತನಕ ಯಾರ್ಯಾರು 18 years 18 ವರ್ಷ ಅಂದ್ರೆ 18 years ಕ್ರಾಸ್ ಆಗ್ತಾರೆ ಅವರು ಈಗ ಫಾರ್ಮ್ 6 ತುಂಬೋದು, ಅಂದ್ರೆ ಎನ್ರೋಲ್ಮೆಂಟ್ ಫಾರ್ಮ್ 6 ತುಂಬಿದ್ರೆ ಅವರು ನಾವು ಸೇರಿಸ್ಕೊಳ್ತೀವಿ. ಅವರು ನಮ್ಮ SR ಫೈನಲ್ ಪಬ್ಲಿಕೇಶನ್ ಏನಾಗುತ್ತೆ ಅದರಲ್ಲಿನೂ ಅವ್ರು ಬರ್ತಾರೆ. ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್, ಎಸ್ಪೆಷಲಿ ನಮ್ಮ ಯೂತ್ಸ್ ಏನಿದ್ದಾರೆ ಅವರು 1 ಅಕ್ಟೋಬರ್ 2026ಕ್ಕೆ 18 ವರ್ಷ ಯಾರ್ಯಾರು ಕ್ರಾಸ್ ಆಗ್ತೀರಾ ನೀವು ಈಗಲೇ ಕೊಟ್ಬಿಟ್ರೆ ನಾವು ಆ ನಂತರ ಸೇರಿಸ್ಕೊಳ್ತೀವಿ. ಸೊ ದಟ್ ಫೈನಲ್ ನಮ್ದು ಪಬ್ಲಿಕೇಶನ್ ಏನಾಗುತ್ತೆ ಅದರಲ್ಲಿ ನೀವು ಬಂದು ಸೇರಿಸ್ಕೊಳ್ತೀವಿ. ಸೊ ದಟ್ ನೆಕ್ಸ್ಟ್ ಮುಂದಿನ SR ಟೈಮಲ್ಲಿ ನೀವು ಸ್ವತಃ ನಿಮ್ಮನ್ನೇ ನೀವು ಟ್ರೇಸ್ ಮಾಡ್ಬೋದು. ನೀವು ನಿಮ್ಮ ತಂದೆ ತಾಯಿ ಅಜ್ಜಿ ಟ್ರೇಸ್ ಮಾಡೋದಕ್ಕಿಂತ ಸ್ವತಃ ನೀವು ನಿಮ್ಮನ್ನೇ ಟ್ರೇಸ್ ಮಾಡ್ಕೋಬಹುದು. ಸೊ ಇದು ಒಂದು ನಾವು ಫಾರ್ಮ್ 6, 7, 8 ಈಗ ಆಕ್ಟಿವ್ ಆಗುತ್ತೆ. ಈಗ ಮೊನ್ನೆ ಲಾಸ್ಟ್ 2 months ನಮ್ದು ಸ್ವಲ್ಪ ಫ್ರೀಸ್ ಆಗಿತ್ತು SR ಆಕ್ಟಿವಿಟಿಗೋಸ್ಕರ ನಾವು ಫಾರ್ಮ್ 6, 7, 8 ಪ್ರೊಸೆಸ್ ಮಾಡಿಲ್ಲ. ಈಗ ಫಾರ್ಮ್ 6 ಎನ್ರೋಲ್ಮೆಂಟ್ ಫಾರ್ಮ್ 6 ಎನ್ರೋಲ್ಮೆಂಟ್, ಫಾರ್ಮ್ 7 ಡಿಲೀಷನ್, ಫಾರ್ಮ್ 8 ಅಪ್ಡೇಷನ್ ಡೀಟೇಲ್ಸ್, ಮೈಗ್ರೇಷನ್ ಏನಾದರೂ ಆಗಿದ್ರೆ ಇಲ್ಲಿಂದ ಬೇರೆ ಕಡೆ ಹೋಗಿದ್ರೆ ಆ ಥರ. ಸೊ ಈ ಆಕ್ಟಿವಿಟಿ ಒಂದು
1 ಅಕ್ಟೋಬರ್ 2026 ತನಕ ಯಾರ್ಯಾರು 18 ಇಯರ್ಸ್ ಅಟೆಂಡ್ ಆಗ್ತಾ ಇದ್ದೀರಾ, ಪ್ಲೀಸ್ ನೀವು ಫಾರ್ಮ್ 6 ತುಂಬಿಕೊಟ್ಟಿದ್ರೆ ನಾವು ನಿಮ್ಮನ್ನು ಸೇರಿಸ್ಕೊಡ್ತೀವಿ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.